ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪ್ರಿವ್ಯೂ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ಈ ಮ್ಯಾಚ್ ಬಂದು ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಡೀತಾ ಇದೆ. ಇಂಡಿಯನ್ ಟೈಮ್ಸ್ ಪ್ರಕಾರ 2:30 PM ಗೆ 2017ರಲ್ಲಿ ಪಾಕಿಸ್ತಾನ ಗೆದ್ದಿತ್ತು ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾ ವಿರುದ್ಧ. ಈಗ ಮತ್ತೆ 8 ವರ್ಷಗಳ ನಂತರ ಮುಖಾಮುಖಿ ಆಗ್ತಾ ಇರೋದು. ಎಲ್ಲ ಟೀಮ್ಗಳದ್ದು ಒಂದು ತೂಕ ಆದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸಪರೇಟ್ ಒಂದು ತೂಕ ಅಂತ ಹೇಳ್ಬೋದು. ಅಷ್ಟು ಜಿದ್ದಿ ಇರುತ್ತೆ, ಅಷ್ಟು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ತುಂಬ. ಇವೆರಡು ಟೀಮ್ಗಳ ವಿರುದ್ಧ ಅಷ್ಟು ಬಲದಿಂದ ಆಡ್ತಾರೆ ಅಂತ ಹೇಳ್ಬೋದು. ಇಂಡಿಯಾ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರೆಂತ್ ಆಗಿದೆ ಅಂತ ಹೇಳ್ಬೋದು. ಪಾಕಿಸ್ತಾನದವರು ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ ಮ್ಯಾಚ್ ಸೋತಿರೋದ್ರಿಂದ ಹೆವಿ ಪ್ರೆಷರಲ್ಲಿ ಇರ್ತಾರೆ. ಹಾಗೂ ಈ ದುಬೈ ಪಿಚ್ ಬಂದು ಲೋ ಸ್ಪಿನ್ ಟ್ರ್ಯಾಕ್ ಆಗಿರೋದ್ರಿಂದ ಹೆವಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 250 260 ಅಷ್ಟೇ ಸ್ಕೋರ್ ಈ ಪಿಚ್ಚಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಅದರಿಂದ ಇಂಡಿಯಾದವರು ಎಸ್ಪೆಷಲಿ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಇಷ್ಟು ವರ್ಷಗಳ ಕಾಲ ತುಂಬ ಚೆನ್ನಾಗಿ ಆಡಿರೋದ್ರಿಂದ ಈ ಮ್ಯಾಚ್ ಕೂಡ ತುಂಬ ನೋಡ್ಕೊಂಡು ಆಡಬೇಕು ಅವರು. ಯಾಕಂದರೆ ಕಳೆದ ಪಂದ್ಯಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅವರು. ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಬಾಂಗ್ಲಾದೇಶ ವಿರುದ್ಧ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಹೆಂಗೆ ಪರದಾಡಿದ್ರು ಬಾಂಗ್ಲಾದೇಶ ವಿರುದ್ಧ ಇಂಡಿಯಾ ಬ್ಯಾಟ್ಸ್ಮನ್ಗಳಂದರೆ ತಿನ್ಕಾಡ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅದರಿಂದ ಬಾಂಗ್ಲಾದೇಶಕ್ಕೂ ಪಾಕಿಸ್ತಾನ ಕಂಪೇರ್ ಮಾಡೋಕ್ಕಾಗಲ್ಲ. ಪಾಕಿಸ್ತಾನ ತುಂಬ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಅದರಿಂದ ಇಂಡಿಯಾದವರು ತುಂಬ ಬ್ಯಾಟಿಂಗ್ ಓಪನಿಂಗಲ್ಲಿ ಅಷ್ಟೇ ರೋಹಿತ್ ಶರ್ಮಾ ಉತ್ತಮ ಫಾರ್ಮಲ್ಲಿ ಇರೋದ್ರಿಂದ, ಶುಭ್ಮನ್ ಗಿಲ್ ಅಷ್ಟೇ ಒಳ್ಳೆ ಉತ್ತಮ ಫಾರ್ಮಲ್ಲಿ ಇರೋದ್ರಿಂದ ಬಲಿಷ್ಠ. KL ರಾಹುಲ್ 5ನೇ ಕ್ರಮಾಂಕ ಕಳಿಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಪದೇ ಅವ್ರ ಕ್ರಮಾಂಕ ಚೇಂಜ್ ಮಾಡಿದ್ದೇನೆ. 5ನೇ ಕ್ರಮಾಂಕ ಕಳಿಸಿದ್ರೆ ಬ್ಯಾಟಿಂಗ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಪಾಕಿಸ್ತಾನ ತುಂಬ ಪ್ರೆಷರಲ್ಲಿಂದ ಅಷ್ಟೊಂದೇನು ಅವ್ರು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಅಷ್ಟೊಂದೇನು ಟೈಮ್ ಸಿಕ್ಕಿರಲ್ಲ ಅವ್ರಿಗೆ. ಅದರಿಂದ ಇಂಡಿಯಾ ಗೆಲ್ಲೋ ಚಾನ್ಸಸ್ ತುಂಬ ಹೆಚ್ಚಿದೆ ಅಂತ ಹೇಳ್ಬೋದು. ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗೋ ನೋಡ್ತೀರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.